ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಮುಗಿಯೋದಕ್ಕೆ ಬರ್ತಾ ಇದ್ದಂತೆ ಈ ಬಾರಿ ಗೆಲ್ಲೋದ್ಯಾರು ಸೋಲೋದ್ಯಾರು ಅನ್ನೋ ಲೆಕ್ಕಾಚಾರ ಶುರುವಾಗಿದೆ. ಯಾರೆಲ್ಲ ಯಾರ್ಯಾರ ಅಭಿಮಾನಿಗಳಾಗಿರ್ತಾರೋ ಅವರೆಲ್ಲ ಅವರವರ ಬಗ್ಗೆ ಮಾತನಾಡ್ತಿದ್ದಾರೆ. ನಮ್ಮ ಸ್ಪರ್ಧಿಯೇ ಗೆಲ್ಲಬೇಕು, ನಮ್ಮ ಸ್ಪರ್ಧಿಯೇ ಈ ಬಾರಿ ಬಿಗ್ ಬಾಸ್ ಟ್ರೋಫಿ ಎತ್ತಿ ಹಿಡಿಬೇಕು ಅನ್ನೋ ತವಕದಲ್ಲಿದ್ದಾರೆ. ಇದೇ ಹೊತ್ತಲ್ಲಿ ಈಗ ದೊಡ್ಡದೊಂದು ಚರ್ಚೆ ಶುರುವಾಗಿದೆ. ಕಳೆದ ಸೀಸನ್ ನಲ್ಲಿ ಆದ ಮೋಸ ಈ ಸೀಸನ್ ನಲ್ಲೂ ಆಗುತ್ತಾ ಅನ್ನೋ ಚರ್ಚೆ ಹುಟ್ಟುಹಾಕಿದೆ. ಅದು ಕೂಡ ರಘು ವಿಷಯದಲ್ಲಿ ಆಗುತ್ತಾ ಅನ್ನೋ ಅನುಮಾನವನ್ನ ಹುಟ್ಟುಹಾಕಿದೆ. ಈ ವಾರ ಕಿಚ್ಚ ಸುದೀಪ್ ಇರಲ್ಲ, ವೀಕೆಂಡ್ ಕಾರ್ಯಕ್ರಮವನ್ನ ಕಿಚ್ಚ ಸುದೀಪ್ ನಡೆಸಿಕೊಡಲ್ಲ. ಹೀಗಾಗಿ ಯಾವುದಾದ್ರೂ ಅತಿಥಿಗಳನ್ನ ಕರೆಸಿ ವೀಕೆಂಡ್ ಎಪಿಸೋಡ್ ನಡೆಸಲಿದ್ದಾರೆ. ಪ್ರತಿ ಸೀಸನ್ ನಲ್ಲೂ ಈ ರೀತಿ ಆಗ್ತಾನೆ ಇದೆ. ಯಾವುದಾದ್ರೂ ಒಂದು ವಾರ ಸುದೀಪ್ ಬ್ರೇಕ್ ತೆಗೆದುಕೊಂಡಾಗ ಸಿನಿಮಾ ರಂಗದವರನ್ನ ಮನೆ ಕರೆಸೋದು ಮಾಮೂಲಿ. ಕಳೆದ ಬಾರಿ ಸುದೀಪ್ ಅವರ ತಾಯಿ ತೀರ್ಕೊಂಡಿದ್ರು. ಹೀಗಾಗಿ ಕಿಚ್ಚ ಸುದೀಪ್ 3 ವಾರ ಬಿಗ್ ಬಾಸ್ ಮನೆಗೆ ಬಂದಿರಲಿಲ್ಲ. ಆಗ ಸಿನಿಮಾ ರಂಗದವರನ್ನ ಕರೆಸಿ ವೀಕೆಂಡ್ ಎಪಿಸೋಡ್ ನಡೆಸಿಕೊಟ್ಟಿದ್ರು. ಸೇಮ್ ಈ ಬಾರಿಯೂ ಅದೇ ರಿಪೀಟ್ ಆಗಲಿದೆ. ಕಳೆದ ಬಾರಿ ಯೋಗರಾಜ್ ಭಟ್ರು, ಸೃಜನ್ ಲೋಕೇಶ್, ರಾಧಾ ಹಿರೇಗೌಡ ಎಲ್ಲ ಬಂದಿದ್ರು. ಆದ್ರೆ ಈ ಬಾರಿ ಯಾರು ಬರ್ತಾರೆ ಅನ್ನೋದೇ ಯಕ್ಷ ಪ್ರಶ್ನೆ. ಕಳೆದ 2 ವಾರದಿಂದ ಯಾವುದೇ ಎಲಿಮಿನೇಷನ್ ನಡೆದಿಲ್ಲ. 2 ವಾರದ ಹಿಂದೆ ಸೀಕ್ರೆಟ್ ರೂಮ್ ಟಾಸ್ಕ್ ಇತ್ತು. ಕಳೆದ ವಾರ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾಗಿ ಬಂದಿದ್ದ ರಜತ್ ಹಾಗೂ ಚೈತ್ರಾರನ್ನೇ ಕಳಿಸಿದ್ದಾರೆ. ಹೀಗಾಗಿ 2 ವಾರದಿಂದ ಯಾವುದೇ ಎಲಿಮಿನೇಷನ್ ಆಗಿಲ್ಲ. ಹೀಗಾಗಿ ಈ ವಾರ ಎಲಿಮಿನೇಷನ್ ನಡೆಯೋದು 100% ಸತ್ಯ. ಆದ್ರೆ ಈ ಎಲಿಮಿನೇಷನ್ ಪ್ರಕ್ರಿಯೆಯನ್ನ ಯಾರು ನಡೆಸಿಕೊಳ್ತಾರೆ ಅನ್ನೋದೇ ಸವಾಲಾಗಿರೋದು. ಇದೇ ಕಾರಣಕ್ಕೆ ಸಿನಿಮಾ ರಂಗದ ದೊಡ್ಡ ಮುಖವನ್ನೇ ಬಿಗ್ ಬಾಸ್ಗೆ ಕರ್ಕೊಂಡು ಬರೋದಕ್ಕೆ ಬಿಗ್ ಬಾಸ್ ಟೀಮ್ ಪ್ಲಾನ್ ಮಾಡ್ಕೊಂಡಿದೆ. ಈ ಎಲ್ಲ ಬೆಳವಣಿಗೆ ಆಗ್ತಾ ಇರೋ ಹೊತ್ತಲ್ಲೇ ಹೊರಗಡೆ ದೊಡ್ಡ ಚರ್ಚೆ ಹುಟ್ಕೊಂಡಿದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಬಿಗ್ ಬಾಸ್ ಮನೆಯಲ್ಲಿ ಈ ವಾರ 1 ಅಥವಾ 2 ವಿಕೆಟ್ ಹೋಗೋದು ಖಾಯಂ. ಯಾಕಂದ್ರೆ ಬಿಗ್ ಬಾಸ್ ಮುಗಿಯೋದಕ್ಕೆ ಇನ್ನೇನು 3 ವಾರ ಬಾಕಿ ಇದೆ. ಹೀಗಾಗಿ ಈ ವಾರ ಇಬ್ಬರನ್ನ ಹೊರ ಕಳಿಸೋದು 100% ಸತ್ಯ. ಆದ್ರೆ ಯಾರು ಅನ್ನೋದು ಇನ್ನೂ ನಿಗೂಢವಾಗಿದೆ. ವೀಕ್ಷಕರ ಪ್ರಕಾರ ಹೋಗೋದೇ ಆದ್ರೆ ಮೊದಲು ಹೊರ ಹೋಗೋದು ಸ್ಪಂದನ ಹಾಗೂ ಮಾಳು. ಈ ಇಬ್ಬರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿ ತಿಂಗಳೇ ಆಗಬೇಕಿತ್ತು. ಆದ್ರೆ ಬಿಗ್ ಬಾಸ್ಗೆ ಇವರಿಬ್ಬರ ಮೇಲೆ ಅದೇನ್ ಪ್ರೀತಿಯೋ, ಇವರಿಬ್ಬರ ಮೇಲೆ ಬಿಗ್ ಬಾಸ್ನ ಕೃಪಾ ಕಟಾಕ್ಷ ಇದೆಯೋ ಗೊತ್ತಿಲ್ಲ. ಇಬ್ರು ವಾರದಿಂದ ವಾರಕ್ಕೆ ಸೇವ್ ಆಗ್ತಾನೆ ಬರ್ತಿದ್ದಾರೆ. ಮಾಳು ಅಂತೂ ಪ್ರತಿ ವಾರ ನಾಮಿನೇಟ್ ಆಗ್ತಾರೆ, ಪ್ರತಿ ವಾರ ಸೇವ್ ಆಗ್ತಾರೆ. ಈ ಪ್ರಕ್ರಿಯೆ ನೋಡಿದ್ರೆ ಅವರಿಗೆ ಅನುಮಾನ ಕಾಡ್ತಿರಬಹುದು. ನಾವು ಏನಂದ್ರೆ ಏನು ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ, ಆದ್ರೂ ನಮ್ಮನ್ನ ಸೇವ್ ಮಾಡ್ತಿದ್ದಾರೆ. ಹೀಗೆ ಆದ್ರೆ ನಾವು ಫಿನಾಲೆಗೆ ಹೋಗೋದು ಪಕ್ಕ ಅಂತ ಅವರವರೇ ಅಂದ್ಕೊಂಡಿರಬಹುದು. ಬಿಗ್ ಬಾಸ್ನ ನಿರ್ಧಾರ ನೋಡ್ತಾ ಇದ್ರೆ ಬಿಗ್ ಬಾಸ್ ನೋಡೋ ವೀಕ್ಷಕರಿಗೂ ಇದೇ ಅನುಮಾನ ಕಾಡ್ತಾ ಇದೆ. ಹೀಗಾಗಿಯೇ ರಘು ವಿಷಯದಲ್ಲಿ ಚರ್ಚೆ ಆಗೋದಕ್ಕೆ ಶುರುವಾಗಿದ್ದು. ನಿಜ ಹೇಳಬೇಕು ಅಂದ್ರೆ ರಘು ಅತ್ಯುತ್ತಮ ಸ್ಪರ್ಧಿ, ಇಡೀ ಬಿಗ್ ಬಾಸ್ ಮನೆಗೆ ಬೇಕಾದಂತಹ ಸ್ಪರ್ಧಿ. ಇದನ್ನೇ ರಜತ್ ಕೂಡ ಹೇಳಿರೋದು. ಅಡುಗೆ ಅಂದ್ರೆ ಅಡುಗೆ ಮಾಡ್ತಾರೆ, ಕಾಮಿಡಿ ಅಂದ್ರೆ ಅದಕ್ಕೂ ಸೈ ಅಂತಾರೆ, ಆಕ್ಟಿಂಗ್ ನಲ್ಲೂ ಮುಂದಿದ್ದಾರೆ. ಇದರ ಜೊತೆಗೆ ಕೆಲಸ ಅಂತ ಬಂದ್ರೆ ಎಲ್ಲದಕ್ಕೂ ಮುಂದೆ ನಿಲ್ತಾರೆ. ಕೊನೆಗೆ ಟಾಸ್ಕ್ ಅಂತ ಬಂದ್ರೆ 100ಕ್ಕೆ 100ರಷ್ಟು ಎಫರ್ಟ್ ಹಾಕ್ತಾರೆ. ಹೀಗಾಗಿ ರಘು ಬಗ್ಗೆ ಯಾರೂ ಕೂಡ ಒಂದೇ ಒಂದು ನೆಗೆಟಿವ್ ಮಾತನಾಡುವಂತಿಲ್ಲ. ಆದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರೋ ರಘುಗೆ ಕಳೆದ ಬಾರಿ ರಜತ್ಗೆ ಆದಂತೆ ಆಗುತ್ತಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಕಳೆದ ಬಾರಿ ಬಿಗ್ ಬಾಸ್ ಸಿಕ್ಕಾಪಟ್ಟೆ ಡಲ್ ಹೊಡೆಯೋದಕ್ಕೆ ಶುರುವಾಗಿತ್ತು. ಒಂದ್ ಕಡೆ ತ್ರಿವಿಕ್ರಮ್ ಭವ್ಯ, ಇನ್ನೊಂದ್ ಕಡೆ ಶಿಶಿರ್ ಐಶ್ವರ್ಯ, ಇನ್ನೊಂದ್ ಕಡೆ ಧರ್ಮ ಅನೂಷಾ, ಮತ್ತೊಂದ್ ಕಡೆ ಗೆಳತಿ ಅನ್ಕೊಂಡು ಓಡಾಡ್ತಾ ಇದ್ದ ಮಂಜು ಹಾಗೂ ಗೌತಮಿ. ಇವರೆಲ್ಲ ಅವರವರ ಲೋಕದಲ್ಲೇ ಮುಳುಗ್ ಹೋಗಿದ್ರು. ಹೀಗಾಗಿ ಬಿಗ್ ಬಾಸ್ ನೋಡೋ ವೀಕ್ಷಕರಿಗೆ 1% ಎಂಟರ್ಟೈನ್ಮೆಂಟ್ ಸಹ ಸಿಗ್ತಾ ಇರ್ಲಿಲ್ಲ. ಆಗ ಎಂಟ್ರಿ ಕೊಟ್ಟವರೇ ರಜತ್ ಬರ್ತಾ ಇದ್ದಂತೆ ಇಡೀ ಮನೆಯ ಆಟದ ದಿಕ್ಕೇ ಬದಲಾಗಿ ಹೋಗಿತ್ತು. ರಜತ್ ಬರೋವರೆಗೂ ಅಬ್ಬರಿಸ್ತಾ ಇದ್ದ ಮಂಜು ರಜತ್ ಬಂದ ಮೇಲೆ ಥಂಡ ಹೊಡೆದು ಬಿಟ್ರು. ಹೀಗಾಗಿ ರಜತ್ ಬಗ್ಗೆ ಸಿಕ್ಕಾಪಟ್ಟೆ ಪಾಸಿಟಿವ್ ಮಾತುಗಳು ಕೇಳಿ ಬರ್ತಾ ಇದ್ವು. ಅದರಲ್ಲೂ
ಚೈತ್ರ ಹಾಗೂ ರಜತ್ ಅವರ ಜಗಳದ ಜುಗಲ್ಬಂದಿ ಇಡೀ ಮನೆಗೆ ಸಿಕ್ಕಾಪಟ್ಟೆ ಕಿಕ್ ಕೊಡ್ತಾ ಇತ್ತು. ಇದೇ ಕಾರಣಕ್ಕೆ ರಜತ್ಗೆ ರನ್ನರ್ ಅಪ್ ಟ್ರೋಫಿ ಆದ್ರೂ ಸಿಕ್ಕೇ ಸಿಗುತ್ತೆ ಅನ್ಕೊಂಡಿದ್ರು. ಆದ್ರೆ ಅಲ್ಲಾಗಿದ್ದೇ ಬೇರೆ. ಫಿನಾಲೆ ಕಂಟೆಸ್ಟೆಂಟ್ ಆಗಿದ್ದು ಬಿಟ್ರೆ ಬೇರೇನೂ ಸಿಗಲೇ ಇಲ್ಲ. ಈಗ ರಘು ವಿಷಯದಲ್ಲೂ ಇದೇ ಆಗುತ್ತಾ ಅನ್ನಿಸ್ತಿದೆ. ಬಿಗ್ ಬಾಸ್ನ ಆಟದ ವೈಖರಿ ನೋಡಿದ್ರೆ ಸ್ಪಂದನ ಇಲ್ಲ ಮಾಳೂರನ್ನ 2-3ನೇ ಸ್ಥಾನದಲ್ಲಿ ತಂದು ಕೂರಿಸ್ತಾರಾ ಅಂತ. ಒಂದು ವೇಳೆ ರಘುಗೆ ಮೋಸ ಆಗಿದ್ದೆ ಆದ್ರೆ ನಿಜಕ್ಕೂ ಬಿಗ್ ಬಾಸ್ ಮಾಡ್ತಿರೋದು ಅನ್ಯಾಯ ಅನ್ಸ್ಬಿಡುತ್ತೆ. ಯಾಕಂದ್ರೆ ಇಡೀ ಮನೆಯಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರೋದು ರಘು. ಬರೀ ನಗ್ಸೋದೊಂದೇ ಬಿಗ್ ಬಾಸ್ ಅಲ್ಲ, ಇದು ವ್ಯಕ್ತಿತ್ವದ ಆಟ ಅಂತಾರೆ. ಹೀಗಾಗಿ ಸರ್ವತೋಮುಖವಾಗಿ ತಮ್ಮನ್ನ ತಾವು ಗುರುತಿಸಿಕೊಳ್ಬೇಕು. ಇದರಲ್ಲಿ ರಘು ಮುಂದಿದ್ದಾರೆ. ಬರೀ ಜಗಳ ಮಾಡೋರಿಗೆ ಮಣೆ ಹಾಕಿದ್ರೆ ಇದೊಂದು ಕಾಮಿಡಿ ಶೋ ಆಗ್ಬಿಡುತ್ತೆ. ಇದೆಲ್ಲದರ ಮಧ್ಯೆ ರಕ್ಷಿತಾಗೂ ಎಲಿಮಿನೇಷನ್ ಆತಂಕ ಶುರುವಾಗಿದೆ. ಸೀಕ್ರೆಟ್ ರೂಮ್ ನಲ್ಲಿದ್ದಾಗ ಇದ್ದ ಅಬ್ಬರ ಈಗಿಲ್ಲ. ಎಲ್ರೂ ತಪ್ಪು, ನಾನೇ ಸರಿ ಅನ್ನೋ ಓವರ್ ಕಾನ್ಫಿಡೆನ್ಸ್ ಬಗ್ಗೆ ಕಿಚ್ಚ ಮೇಲಿಂದ ಮೇಲೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಮೊದಲಿಗೆ ನಾನು ಅನ್ನೋದನ್ನ ಬಿಡಿ ಅಂತಾನೂ ನೀತಿ ಪಾಠ ಮಾಡಿದ್ದಾರೆ. ಹೀಗಾಗಿ ರಕ್ಷಿತಾಗೆ ಎಲ್ಲಿ ಮನೆಗೆ ಹೋಗ್ತೀನಿ ಅನ್ನೋ ಆತಂಕ ಶುರುವಾಗಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.